ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಇವತ್ತೊಂದು ಸೂಪರಾದ ರೆಸಿಪಿ ಹೇಳ್ಕೊಡ್ತೀನಿ. ಕ್ಯಾಪ್ಸಿಕಮ್ ಇದೆಯಲ್ಲ, ದಪ್ಪ ಮೆಣಸಿನ್ಕಾಯಿ, ಅದರಲ್ಲಿ ಒಂದು ಗ್ರೇವಿ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಹೇಳೋದೇ ಬೇಡ. ನೀವು ಮಾಡಿ ನೋಡಿಬಿಟ್ಟು ನನಗೆ ಇದಕ್ಕೆ ಕಮೆಂಟ್ ಮಾಡಬೇಕು ಖಂಡಿತ. ಏನಂದರೆ ಅದಕ್ಕೆ ಒಂದು 4-5 ದಪ್ಪ ಮೆಣಸಿನ್ಕಾಯಿ ತೊಗೊಳ್ಳಿ. ಅದು ಕ್ಯೂಬ್ಸಾಗಿ ಹೆಚ್ಚಿ ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಮಿಶ್ರಣ ರುಬ್ಬೋದಕ್ಕೆ ಏನೇನೆಂದರೆ ಕಡಲೆಕಾಯಿ ಬೀಜ ಒಂದು 4 ಟೇಬಲ್ ಸ್ಪೂನ್ ತೊಗೊಳ್ಳಿ, ಒಂದು 2 ಟೇಬಲ್ ಸ್ಪೂನ್ ಎಳ್ಳು, ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಖಾರಕ್ಕೆ ತಕ್ಕಂಗೆ, ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣು, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಜಾಸ್ತಿ ಹಾಕಬೇಡಿ. ಚೆನ್ನಾಗಿ ನೈಸಾಗಿ ರುಬ್ಬಿ ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು 2 ಸಾಸಿವೆ, 2 ಉದ್ದಿನಕಾಳು, ಕರಿಬೇವು ಹಾಕ್ಬಿಟ್ಟು ಈ ಹೆಚ್ಚಿಟ್ಟಿದ್ದೀವಲ್ಲ ನಾವು ದಪ್ಪ ಮೆಣಸಿನ್ಕಾಯಿ, ಅದನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಚೂರು ಉಪ್ಪು ಹಾಕಿದ್ರೆ ಬೇಗ ಬಾಡುತ್ತೆ. ಅದು ಚೆನ್ನಾಗಿ ಸ್ಕಿನ್ನೆಲ್ಲ ಇದಾಗಿ ಬೆಂದಂಗೆ ಆಗುತ್ತೆ. ಬೆಂದ ಮೇಲೆ ಈ ರುಬ್ಬಿದ ಮಿಶ್ರಣ ಹಾಕಿಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು, ತುಂಬ ನೀರು ಮಾಡಬಾರ್ದು ಗ್ರೇವಿ, ಸ್ವಲ್ಪ ತುಂಬ ಗಟ್ಟಿ ಇರಬಾರ್ದು, ಮೀಡಿಯಮಾಗಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಅದಕ್ಕೆ ಹಾಕ್ಬಿಟ್ಟು ಉಪ್ಪು ಹಾಕಿ ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಬಿಟ್ಟು ತೆಗೆದಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದು ಅನ್ನ ಕಲಿಸ್ಕೊಂಡು ತಿಂದು ನೋಡಬೇಕು, ಚಪಾತಿ ಜೊತೆ ತಿಂದು ನೋಡಬೇಕು, ನನಗೆ ಕಮೆಂಟ್ ಮಾಡಬೇಕು. ಹೇಳುವಾಗಲೇ ನನಗೆ ಅಷ್ಟು ರುಚಿ ಅಂತ ಅನಿಸುತ್ತೆ. ನೀವು ಎಂಜಾಯ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.